ಅಸಂಖ್ಯಾತ ಜೀವಿಗಳನ್ನು ತನ್ನ ಒಡಲಲ್ಲಿಟ್ಟುಕೊಂಡಿರುವ ಸಮುದ್ರವೇ ಪ್ರಕೃತಿಯ ಒಂದು ಸುಂದರ ಕಲಾಕೃತಿ. ಆ ಸಮುದ್ರದಲ್ಲಿ ಸಿಗುವ ನಿಸರ್ಗ ನಿರ್ಮಿತ ವಸ್ತುಗಳನ್ನು ಬಳಸಿಕೊಂಡು ವಿಶೇಷವಾದ ಕಲಾಕೃತಿಗಳನ್ನು ಮೂಡಿಸಿದವರು ಸಂಪತ್ ಕುಮಾರ್ ಪಾಂಗಾಳ. ಸಾಮಾನ್ಯವಾಗಿ ಕಡಲ ತೀರದಲ್ಲಿ ಕಂಡುಬರುವ ಕಟಲ್ ಬೋನ್ಗಳನ್ನು ಸಂಗ್ರಹಿಸಿದ್ದ ಅವರಿಗೆ ಅವುಗಳಲ್ಲಿ ಕೈಚಳಕ ತೋರಿಸಬೇಕೆನಿಸಿತ್ತು. ಹೀಗಾಗಿ ಆ ಚಿಪ್ಪುಗಳಲ್ಲಿ ಉಬ್ಬು ಶಿಲ್ಪಗಳನ್ನ ಕೆತ್ತಿದ್ದು ಒಂದಕ್ಕಿಂತ ಒಂದು ಸುಂದರವಾಗಿ ಮೂಡಿಬಂದಿದೆ. ಸಕ್ಕು ಪಾಂಗಾಳ ಚಿತ್ರಕಾರ ಮತ್ತೆ ಶಿಲ್ಪಿ, ಉಡುಪಿಯಲ್ಲಿರೋದು. ಇದು ಒಂದು ಬೊಂಡಾಸ್ ಮೀನಿನ ಮೇಲಿರುವ ಒಂದು ಚಿಪ್. ಇದು ಸಮುದ್ರ ನಾಲಿಗೆ ಅಂತ ಕರೀತಾರೆ, ಇಂಗ್ಲಿಷಲ್ಲಿ ಕಟಲ್ ಬೋನ್ ಕರೀತಾರೆ. ಇದರ ಬಣ್ಣ ನೋಡಿ ಏನೋ ಮಾಡಬಹುದು ಅಂತ ಒಂದು ಪ್ರಯತ್ನ ಮಾಡಿದೆ. ಅದಕ್ಕೊಂದು ಡಾಕ್ಟರ್ ಎನಾಟಮಿ ಬುಕ್ ಕೊಟ್ಟರು. ಎನಾಟಮಿ ಬುಕ್ನೆಲ್ಲ ಸ್ಟಡಿ ಮಾಡಿ ಒಂದೊಂದೇ ಫಸ್ಟ್ ಕೈ ಮಾಡಿದೆ. ಹೀಗೆ ಒಂದೊಂದೇ ಮಾಡ್ಲಿಕ್ಕಾಯ್ತು, ಖುಷಿ ಕೊಟ್ಟಿತ್ತು. ನಂತರ ಇದಕ್ಕೊಂದು ಸ್ಟೇಟ್ ಅವಾರ್ಡ್ ಕೂಡ ಬಂತು. ನಂತರ ಇತ್ತೀಚೆಗೆ ನಾನು ಇದನ್ನು ಏನು ಮಾಡಿದ್ದೇನೆ, ನಾನು ಆರ್ಟಿಗೆ ಹೇಗೆ ಶಿಲ್ಪಕಲೆಯನ್ನು ಮಾಡಬಹುದು ಹೇಳಿಕೊಂಡು ಅದನ್ನು ಕಾರು ಮಾಡಿಕೊಂಡು ಮದರ್ ಆ್ಯಂಡ್ ಚೈಲ್ಡ್ ಹೀಗೆ ಬೇರೆ ಬೇರೆ ಬೇರೆ, ಇದು ಕೂಡ ಒಂದು ಅಬ್ಸ್ಟ್ರಾಕ್ಟ್ ಟೈಪೇ. ಇದು ನಾವು ಒಂದು ಚಿತ್ರ ನೋಡಿ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ಬಹಳ ಸೂಕ್ಷ್ಮ ಇದು ಕಟಲ್ ಬೋನ್. ಇದು ಹೀಗಾಗಿ ಬಹಳ ಸೂಕ್ಷ್ಮ ಇದೆ. ಅದನ್ನು ಕೆತ್ತಿಕೊಂಡು ಈ ಚಿನ್ನದ ಕೆಲಸ ಮಾಡಿದಾಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಹೀಗೆ ಇದರಲ್ಲೆಲ್ಲ ಮಾಡಿದಂಥದ್ದು ಇದು. ಮತ್ತೆ ಅದು ಸಮುದ್ರ ಬದಿಯಲ್ಲಿ ಬಿದ್ದಿರ್ತದೆ, ವೇಸ್ಟ್ ಮೆಟೀರಿಯಲ್ ಅದು. ಹಾಗೆ ಇಲ್ಲಿ ಬಂದ್ರೆ ನಾವು ಇದು ಅಬ್ಸ್ಟ್ರಾಕ್ಟ್ ಆರ್ಟ್ ಅಂತ ಕರಿತೇವೆ. ಇದನ್ನು ಒಂದು ಹಂತಕ್ಕೆ ಯಾವುದೇ ಇರಲಿ, ನಾವು ಮಾಡ್ತಾ ಅದು ಚಿತ್ರಕಾರ ಇರಬಹುದು, ಯಾವುದೇ ಫೀಲ್ಡ್ ಇರಬಹುದು, ಒಂದು ಹಂತದ ಮೇಲೆ ನಾವು ಏನೋ ನಮ್ಮದೇ ಒಂದು ಲೋಕದಲ್ಲಿ ಇರ್ತೇವೆ. ಏನು ನಮ್ಮ ಮನಸ್ಸಲ್ಲಿ ಇರ್ತದೆ ಅದನ್ನು ನಾವು ಇಲ್ಲಿ ಕ್ಯಾನ್ವಾಸ್ ಮೇಲೆ ರಿಫ್ಲೆಕ್ಟ್ ಮಾಡ್ತೇವೆ. ಇದನ್ನು ಒಂದು ಕನಸು, ಡ್ರೀಮ್ ಅಂತಲೂ ಕರೀಬಹುದು. ಇಲ್ಲಿ ಟೆಕ್ಸ್ಚರ್ ಇರ್ಬೋದು, ಲೈನ್ಸ್ ಇರ್ಬೋದು, ಕಲರ್ಸ್ ಇರ್ಬೋದು, ಆ ಟೈಮಲ್ಲಿ ನಾವು ಹಾಕುವಂತಹದ್ದು. ಹೀಗೆ ಇದನ್ನು ಪುನಃ ಮಾಡ್ಬೇಕು ಹೇಳಿದ್ರೆ ಮಾಡ್ಲಿಕ್ಕೆ ಆಗೋದು. ಒಂದು ಆಕ್ಸಿಡೆಂಟಲ್ ಪೇಂಟಿಂಗ್ ಅಂತ ಹೇಳ್ಬೋದು ಇದನ್ನು. ಹೀಗೆ ಇದಕ್ಕೆಲ್ಲ ನಾನು ವಾಮ್ತ್ ಅಂತ ಹೆಸರು ಕೊಟ್ಟಿದ್ದೇನೆ, ಲವ್ ಅಂಡ್ ಅಫೆಕ್ಷನ್. ಇದು ಮತ್ತೆ ನನ್ಗೆ ಏನು ಚಿತ್ರಗಾರನಿಗೆ ಏನು ಖುಷಿ ಕೊಟ್ಟಿತ್ತು, ನೋಡುವವರಿಗೆ ಅದೇ ಕೊಡ್ಬೇಕಾಗಿಲ್ಲ. ಅಬ್ಸ್ಟ್ರಾಕ್ಟ್ ಆರ್ಟಲ್ಲಿ ಅವರಿಗೆ ಬೇರೆ ಕಲ್ಪನೆ ಬರ್ಬೋದು, ಆ ಟೆಕ್ಸ್ಚರ್ ಇರ್ಬೋದು, ಬಣ್ಣ ಇರ್ಬೋದು, ಲೈನ್ಸ್ ಇರ್ಬೋದು, ಅವರು ಖುಷಿ ಪಟ್ಟಾಗಿ ಅದು ಸಿಗುತ್ತದೆ. ಇದು ಕುರಿ ಕಾಯುವವಳು, ಇಲ್ಲಿ ಕುರಿಗಳಿದೆ, ಇಲ್ಲಿ ಟೆಕ್ಸ್ಚರ್ ಇದೆ. ಈ ಟೆಕ್ಸ್ಚರ್ ಅನ್ನು ನಾವು ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಸ್ಕೆಚ್ ಮಾಡಿ. ಆ ಟೈಮಲ್ಲಿ ಏನು ಬಂತು ಅದನ್ನು ಮಾಡ್ತಾ ಅದೇ ಅಬ್ಸ್ಟ್ರಾಕ್ಟ್ ಆರ್ಟ್ ಅದು. ಹೀಗೆ ಇನ್ನೊಮ್ಮೆ ಇದನ್ನು ಮಾಡಬೇಕಿದ್ರೆ ನನಗೆ ಆಗುದಿಲ್ಲ. ಹೀಗೆ ನನಗೆ ಬಂದ ಐಡಿಯಾವೇ ಮತ್ತೊಬ್ಬರಿಗೆ ಬರಬೇಕಾಗಿಲ್ಲ. ಇಲ್ಲಿ ಬೇರೆ ಬೇರೆ ಟೆಕ್ಸ್ಚರ್ಗಳು ಕಾಣಬಹುದು, ಕಾಣಬಾರ್ದು ಅಂತೇನಿಲ್ಲ. ಇದು ನನ್ನ ಐಡಿಯಾ. ಇಲ್ಲಿ ಲವ್ ಅಂಡ್ ಇದಕ್ಕೆ ವಾಮ್ತ್ ಅಂತ ಯಾಕೆ ಕೊಟ್ಟಿದ್ದೀನಿ, ಲವ್ ಮತ್ತು ಎಫೆಕ್ಷನ್ ಹೇಳಿಕೊಂಡು. ಅವಳಿಗೆ ಕುರಿಯ ಮೇಲೆ ಬಹಳ ಪ್ರೀತಿ ಇರ್ತದೆ, ಬಿಸಿಲಿರ್ಬೋದು, ಮಳೆ ಇರ್ಬೋದು, ಅದನ್ನು ಸಾಕ್ತಾ ಇರ್ತಾಳೆ ಅವಳು. ಮೀನುಗಳು ಬರುವ ರೀತಿ ಉಂಟು ನೋಡಿ, ಅದು ನಮಗೆ ಖುಷಿ ಕೊಡ್ತದೆ. ನಾನೇನೋ ಕಲರ್ ಚೆಲ್ತಾ ಹೋಗ್ತೇನೆ, ಮಾಡ್ತಾ ಇರ್ತೇನೆ, ಒಂದು ಹಂತದಲ್ಲಿ ನನಗೇನು ಸಿಗುತ್ತೆ ಅದು. ಇಲ್ಲಿ ನೋ ಸ್ಕೆಚ್ ಎಂತದಿಲ್ಲ, ಅದು ಬರುವ ರೀತಿಗಳು ಇದಾಗುವುದು ಡೀಪ್ ಇರುವಂತಹದ್ದು, ಅದಕ್ಕೆ ಬಣ್ಣ ಹಾಕುತ್ತೇವೆ, ಟೆಕ್ಸ್ಚರ್ ಇರ್ಬೋದು, ಇದೆಲ್ಲ ಖುಷಿ ಕೊಡುವಂಥದ್ದು. ಇದು ಕೂಡ ಹಾಗೆ. ಇದು ಮತ್ತೆ ನೀವು ಸರಿ 3D ಆಗಿ ಕಾಣುತ್ತೆ. ಇದು 3D ಆಗಿ ನೋಡಿ. ತುಂಬಾ ಮಂದಿ ಆರ್ಟಿನ ಏನು ಗೊತ್ತಿಲ್ಲದೋ ಬಂದು ಇಲ್ಲಿ ನೋಡಿಕೊಂಡು ಏನು ಖುಷಿ ಪಟ್ಟು ಹೋಗ್ತಾರೆ. ಅದು ಕಲೆ, ಅದರಲ್ಲಿ ಅರ್ಥ ನೋಡುವುದಲ್ಲ ಅದು. ಅದು ಮನಸ್ಸಿಗೆ ಖುಷಿ ಕೊಡಬೇಕು. ಹಿಂದೂಸ್ತಾನಿ ಮ್ಯೂಸಿಕ್ ಕೇಳ್ತೇವೆ, ಗೊತ್ತಿಲ್ಲ, ಖುಷಿ ಕೊಡ್ತದೆ, ಆಲಾಪನೆ ಮಾಡ್ತೇವೆ. ಇದು ಕೂಡ ಹಾಗೆ ಖುಷಿ ಕೊಡುವಂಥದ್ದು ಅಬ್ಸ್ಟ್ರಾಕ್ಟ್. ಇದು ಕಲಾಕೃತಿ, ಕಲಾವಿದನಿಗೆ ಒಂದು ಖುಷಿ ಕೊಡುವಂತಹದ್ದು. ಅದೊಂದು ಕಮರ್ಷಿಯಲ್ ಆಗಿ ಅದರಿಂದ ಬದುಕುತ್ತೇನೆ ಎಂಬ ಇದು ಬೇರೆ. ಅದು ಖುಷಿ ಕೊಡ್ತಾ ಇದೆ ನಮಗೆ. ಆ ಖುಷಿಯನ್ನು ಸಂತೆಯಲ್ಲಿ ತಗೊಳ್ಳಿಕ್ಕೆ ಆಗುದಿಲ್ಲ, ಮಾರ್ಕೆಟ್ ಅಲ್ಲಿ ತಗೊಳ್ಳಿಕ್ಕೆ ಆಗುದಿಲ್ಲ. ಅದು ನಾವು ಅನುಭವಿಸಬೇಕು, ಅನುಭವಿಸಿದ್ರೆ ಮಾತ್ರ ಖುಷಿ ಕೊಡ್ತದೆ. ಹೀಗೆ ಇದೆಲ್ಲ ನನಗೆ ಖುಷಿ ಕೊಟ್ಟಿತ್ತು. ಇದನ್ನು ಪ್ರದರ್ಶನಕ್ಕೆ ಕೆಲವರು ನೋಡಿ ಅದನ್ನು ಖುಷಿ ಪಡ್ತಾರೆ, ಮತ್ತೆ ಕೆಲವರು ಅದನ್ನು ಪರ್ಚೇಸ್ ಮಾಡ್ತಾರೆ, ಇದು ಬೇಕು ನನಗೆ ಮನೆಗೆ ಹೇಳಿಕೊಂಡು. ಹೀಗೆ ಪರ್ಚೇಸ್ ಮಾಡಿದ ಹಣವನ್ನು ನಾನು ಸರ್ಕಾರಿ ಶಾಲೆಯ ಮಕ್ಕಳಿಗೆ, ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳಿಗೆ ಇಂಗ್ಲಿಷ್ ನಿಘಂಟನ್ನು ಕೊಟ್ಟಿದ್ದೇನೆ. ಹಾಗೆ ಹೈಸ್ಕೂಲ್ನ ಮಕ್ಕಳಿಗೆ ಎಟ್ಲಾಸ್ ಅನ್ನು ಕೊಟ್ಟಿದ್ದೇನೆ. ಇದು ಉಡುಪಿ ಡಿಸ್ಟಿಕ್ಕಿನ ಸುಮಾರು ಒಂದು 50-60 ಶಾಲೆಗಳಿಗೆ ಕೊಟ್ಟಿದೆ ಈಗಾಗಲೇ. ಸುಮಾರು ಒಂದು 8.5 ಲಕ್ಷದಷ್ಟು. ಇದೇನು ದೊಡ್ಡ ಸಾಧನೆ ಅಲ್ಲ ನಂದು, ನಾನು ದೊಡ್ಡ ದಾನಿಯೂ ಅಲ್ಲ. ಒಟ್ಟು ನನಗೆ ಖುಷಿ ಕೊಟ್ಟಿತ್ತು, ಈ ಕೆಲಸವನ್ನು ಮಾಡಿದ್ದೇನೆ. ಮತ್ತೆ ಪ್ರಚಾರಕ್ಕೂ ಮಾಡಿದ್ದು ಅಲ್ಲ, ಮತ್ತೆ ಖುಷಿ ಕೊಟ್ಟದಕ್ಕಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಕೂಡ ಹಾಗೆ ಇಟ್ಟಿದ್ದೇನೆ, ಯಾರಾದರೂ ತೆಕ್ಕೊಂಡ್ರೆ ಇಷ್ಟಪಟ್ಟು ಅದನ್ನು ಕೂಡ ಅದಕ್ಕೆ ವಿನಿಯೋಗ ಮಾಡ್ತಾ ಇದ್ದೇನೆ. ಒಂದು ಸುಮಾರು 60 ಸ್ಕೂಲ್ ಇದೆ, ಹೈಸ್ಕೂಲ್ ಮತ್ತೆ ಪ್ರೈಮರಿ. ಉಡುಪಿ ಜಿಲ್ಲೆ. ಅದು ಸಹ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಮಾತ್ರ ಹೋಗ್ತಾ ಇದ್ದೇನೆ. ಯಾಕೆ ಹೇಳಿದರೆ ಅಲ್ಲಿ ಬರುವ ಮಕ್ಕಳು ಲೀಸ್ಟ್, ಬಹಳ ಕೆಳಸ್ತರದ ಮಕ್ಕಳು ಇವತ್ತು ಕನ್ನಡ ಮೀಡಿಯಂ ಹೋಗ್ತಾ ಇದ್ದಾರೆ. ಅವರಿಗೆ ಸ್ವಲ್ಪ ಪುಷಪ್ ಮಾಡಬೇಕು. ಕನ್ನಡ ಮೀಡಿಯಂ ಯಾಕೆ, ಕನ್ನಡ ಭಾಷೆ ಬೇಕು. ಆಕ್ಚುಲಿ ಕಲಿಕೆ ಅಂದ್ರೆ ಆಯಾಯ ಮಾತೃ ಭಾಷೆಯಲ್ಲಿ ಕಲಿತ್ರೆ ಮಾತ್ರ ಅದು ಶಿಕ್ಷಣ. ಬೇರೆಯಲ್ಲಿ ಕಲಿಬಹುದು,
ಆ ವಾತಾವರಣ ನಿರ್ಮಾಣ ಮಾಡಿ ಕಲ್ತ್ರೆ ಕಲಿತದೆ. ಇಲ್ಲದ್ರೆ ಏನಾಗ ಇಂಗ್ಲಿಷ್ ಮೀಡಿಯಂ ಕಲ್ತ್ರೆ ಅದನ್ನು ಬಾಯಪಟ ಕಲಿತದೆ. ಹಬೆಗೆ ಶಕ್ತಿ ಇದೆ, ಸ್ಟೀಮ್ ಬಾಯಪಟ ಕಲಿತದೆ. ಅಪ್ಲಿಕೇಶನ್ ಗೊತ್ತಿಲ್ಲ, ಎಲ್ಲಿ ಯೂಸ್ ಮಾಡೋದು ಗೊತ್ತಿಲ್ಲ. ಅದು ಮನೆಯಲ್ಲಿ ಕುಕ್ಕರ್ ಇದೆ, ಹಬ್ಬೆ ಎಲ್ಲಿ ಉಪಯೋಗ ಆಗುತ್ತೆ ಗೊತ್ತಿಲ್ಲ. ಅದೇ ಕನ್ನಡ ಮೀಡಿಯಂ ಶಾಲೆಗೆ ನೀವು ಹೋದ್ರೆ ಅಲ್ಲಿ ಆ ಕಲ್ತ್ರೆ ಮಗುವಿಗೆ ಕ್ರಿಯೇಟಿವಿಟಿ ಸಿಗುವ ಸಾಧ್ಯತೆಗಳು ಹೆಚ್ಚು. ಅರ್ಥ ಮಾಡಿಕೊಳ್ತದೆ ಅದು ಏನದು, ನೀರಂದ್ರೆ ಏನು, ಸೂರ್ಯನಿಂದ ಏನು ಸಿಗ್ತದೆ, ಗಾಳಿಯಿಂದ ಏನು ಸಿಗ್ತದೆ ಸಿಗ್ಬೇಕು. ಹೀಗಾಗಿ ಅದು ಅಲ್ಲಿಂದಲ್ಲ ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿ ಕಲ್ತ್ರೆ ಹೆಚ್ಚು. ಇಂಗ್ಲಿಷ್ ಬೇಕು ಭಾಷೆ, ಅದಕ್ಕೋಸ್ಕರ ಡಿಕ್ಷನರಿ ಕೊಡ್ತಾ ಇದ್ದಾರೆ. ಇಂಗ್ಲಿಷ್ ಭಾಷೆ ಬೇಕು, ಆದ್ರೆ ಕನ್ನಡ ಮಾಧ್ಯಮದಲ್ಲಿ ಕಲ್ತ್ರೆ ಅದರಲ್ಲಿ ಸಾಧ್ಯತೆಗಳು ಹೆಚ್ಚು, ಕ್ರಿಯೇಟಿವಿಟಿ ಬರುವ ಸಾಧ್ಯತೆಗಳು ಬಹಳ ಹೆಚ್ಚು.